ಸುಭಿಕ್ಷ ಕರ್ನಾಟಕಕ್ಕಾಗಿ 2028ಕ್ಕೆ ಕುಮಾರಣ್ಣನ ಸರ್ಕಾರ. ಸಿಎನ್ ಬಾಲಕೃಷ್ಣ ಮಾನ್ಯ ಶಾಸಕರು, ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ. ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ JDS ಟೈಮ್ಸ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ. JDS ಟೈಮ್ಸ್ ಟಿವಿ ಇದು ಸಂಘಟನೆಯ ಸಂಕೇತ. ನಮಸ್ಕಾರ, ನಾನು ನಿಮ್ಮ ಲೋಕಪ್ರಿಯ ಕಮಲ್ ಕುಮಾರ್. ಹಾಸನ ಜಿಲ್ಲೆಯಲ್ಲಿ ಜಾತ್ಯತೀತ ಜನತಾದಳ ಸದೃಢವಾಗಿದೆ, ವಿಶಾಲ ವೃಕ್ಷವಾಗಿ ಬೆಳೆದಿದೆ ಎಂಬುದಕ್ಕೆ ಜನವರಿ 24, 2026ರಂದು ನಡೆದ ಜನತಾ ಸಮಾವೇಶ ಒಂದು ಸ್ಪಷ್ಟ ನಿದರ್ಶನ. ಹಾಸನ ದೊಡ್ಡಗೌಡರ ಭದ್ರಕೋಟೆ, ಲಕ್ಷಾಂತರ ಸ್ವಾಭಿಮಾನಿ ಕಾರ್ಯಕರ್ತರ ಭರಾಟೆ. ಮಾಜಿ ಪ್ರಧಾನಿ HD ದೇವೇಗೌಡರ ಮಾರ್ಗದರ್ಶನದಲ್ಲಿ ಮಾಜಿ ಸಚಿವರು, ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ HD ರೇವಣ್ಣನವರ ನಾಯಕತ್ವದಲ್ಲಿ ಹಾಸನ ಜಿಲ್ಲೆಯಲ್ಲಿ JDS ಬಲಿಷ್ಠವಾಗಿದೆ. ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜನಾನುರಾಗಿ ಜನಪ್ರಿಯ ಶಾಸಕರಾದ CN ಬಾಲಕೃಷ್ಣರಂಥ ರೈತರು, ಮಹಿಳೆಯರು, ವಿಶೇಷವಾಗಿ ಯುವ ಪೀಳಿಗೆಯ ಬಗ್ಗೆ ಅಪಾರ ಕಾಳಜಿ ಹೊಂದಿರುವ ನಾಯಕರ ಸಂಘಟನೆಯ ಫಲವಾಗಿ ಎಲ್ಲ ವರ್ಗದ ಜನತೆಯ ಹೃದಯ ಸಾಮ್ರಾಜ್ಯದಲ್ಲಿ JDS ರಾರಾಜಿಸುತ್ತಿದೆ. ತಾಲೂಕು ಪಂಚಾಯಿತಿಯಿಂದ ರಾಜಕಾರಣಕ್ಕೆ ಪದಾರ್ಪಣೆ ಮಾಡಿದ CN ಬಾಲಕೃಷ್ಣ 2013, 2018 ಹಾಗೂ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಶ್ರವಣಬೆಳಗೊಳ ಕ್ಷೇತ್ರದಿಂದ ಸತತ 3 ಬಾರಿ ಜಯಭೇರಿ ಬಾರಿಸಿ ಹ್ಯಾಟ್ರಿಕ್ ಹೀರೋ ಎನಿಸಿಕೊಂಡಿರುವರು. ಕ್ಷೇತ್ರದಾದ್ಯಂತ ಅಪಾರ ಜನಮನ್ನಣೆ, ಪ್ರೀತಿ, ವಿಶ್ವಾಸ ಗಳಿಸಿರುವ ಜನರ ಬಾಯಲ್ಲಿ ಆತ್ಮೀಯವಾಗಿ ನಮ್ಮ ಬಾಲಣ್ಣ ಎಂದು ಕರೆಸಿಕೊಳ್ಳುವ ಮಾನ್ಯ ಶಾಸಕರಾದ CN ಬಾಲಕೃಷ್ಣರವರು 2028ಕ್ಕೆ NDA ನೇತೃತ್ವದ ಕುಮಾರಣ್ಣನವರ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ. ಈ ನಾಡು ಸುಭಿಕ್ಷವಾಗಲಿದೆ ಎಂದು ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾರೆ. ಶ್ರವಣಬೆಳಗೊಳದ ಗೊಮ್ಮಟ ನೆತ್ತರಕ್ಕೆ ಜನಪ್ರಿಯತೆಯನ್ನು ಗಳಿಸಿರುವ ಶಾಸಕರಾದ CN ಬಾಲಕೃಷ್ಣರವರ ಸೇವೆ, ಕೊಡುಗೆಗಳು, ಅವರ ಕನಸುಗಳನ್ನು JDS ಟೈಮ್ಸ್ ಟಿವಿ ಶೀಘ್ರದಲ್ಲಿ ಸಾಕ್ಷ್ಯಚಿತ್ರದೊಂದಿಗೆ ಪ್ರಕಟಿಸಲಿದೆ. 2028ಕ್ಕೆ ಕುಮಾರಣ್ಣನವರ ಸರ್ಕಾರ ಬರುವುದು ಸತ್ಯ ಎಂದು JDS ಟೈಮ್ಸ್ ಟಿವಿಯ ಸಂದರ್ಶನದಲ್ಲಿ ಮುನ್ಸೂಚನೆ ನೀಡಿದ್ದಾರೆ. ಬರುವ 2028ಕ್ಕೆ 100ಕ್ಕೆ 100 ಕುಮಾರಣ್ಣನ ನೇತೃತ್ವದ NDA ಸರ್ಕಾರ ಈ ರಾಜ್ಯದಲ್ಲಿ ಸ್ಥಾಪನೆ ಆಗ್ತಕ್ಕಂಥದ್ದು 100ಕ್ಕೆ 100 ಸತ್ಯವಾದಂಥ ವಿಚಾರ. ಇವತ್ತಿನ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ, ಭ್ರಷ್ಟಾಚಾರದ ಒಂದು ಇದರಲ್ಲಿ ಮುಳುಗಿರುವಂಥ ಹಿನ್ನೆಲೆಯಲ್ಲಿ ಕುಮಾರಣ್ಣವರು 2 ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಮಾಡಿರುವಂಥ ಜನಮಾನಸದ ಕೆಲಸಗಳು ಇವತ್ತು ರೈತರಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಮತದಾರರಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ತುಂಬಿದೆ. ಕುಮಾರಣ್ಣವರಂತೂ ಬಂದರೆ ಒಂದು ನಾಡು ಸುಭಿಕ್ಷವಾಗ್ತದೆ. ಬಡವರ ಬಗ್ಗೆ, ದೀನದಲಿತರ ಬಗ್ಗೆ, ಎಲ್ಲ ವರ್ಗದರ ಒಂದು ಕಾಳಜಿಯನ್ನು ಇಟ್ಕೊಂಡು ಸೇವೆ ಮಾಡ್ತಾರೆ ಅಂತಕ್ಕಂಥ ಭಾವನೆ ಹಿಂದೆ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಸಾಬೀತಾಗಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯ 2028ಕ್ಕೆ ಮತ್ತೊಮ್ಮೆ ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಮಾಡ್ತಾ ಇದ್ದಾರೆ. ಅದು ಖಂಡಿತ ನೆರವೇರುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ದೇವೇಗೌಡರ ನಾಯಕತ್ವ, ಕುಮಾರಣ್ಣರ ನಾಯಕತ್ವ, ಮುಂದಿನ ದಿನಗಳು ಅವರ ನೇತೃತ್ವದಲ್ಲೂ ಕೂಡ 2028ಕ್ಕೆ ಸರ್ಕಾರ ಬರ್ತಕ್ಕಂಥವ್ರಿಗೆ ಯಾವುದೇ ಸಂದೇಹವಿಲ್ಲ. ಅದರ ಮುನ್ಸೂಚನೆ ಈಗಾಗಲೇ ಆಗ್ತಿದೆ. ಹಾಸನದಲ್ಲಿ ನಡೆದಂಥ 25 ವರ್ಷದ JDS ಪಕ್ಷದ ಬೆಳ್ಳಿ ಹಬ್ಬದ ಕಾರ್ಯಕ್ರಮ ಅದಕ್ಕೆ ಸಾಕ್ಷಿಯಾಗಿದೆ. ವೀಕ್ಷಕರೇ, ಈ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಮ್ಮವರಿಗೆ ಶೇರ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡುವುದರೊಂದಿಗೆ ಹೊಸ ವಿಡಿಯೋಗಳನ್ನು ವೀಕ್ಷಿಸಬಹುದು. ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು. ನಾನು ನಿಮ್ಮ ಕಮಲ್ ಕುಮಾರ್.